ಬಿಡ್ಬೇಕಂತ ನಮ್ಮ ಅಲಾಟ್ಮೆಂಟ್ ಇಲ್ಲ, ಆರ್ಡ್ರೇ ಇಲ್ಲ. ಯಾವಾಗ ನಿಮ್ಮ ಕಾಲುವೆ ನೀರು ಬರ್ತಾವಪ್ಪ ಅಂತಂದ್ರೆ 519 ಮೀಟ್ರ್ ಇದ್ದ ಡ್ಯಾಮ್ 524.256 ಏರಿದಾಗ ಮಾತ್ರ ನಿಮಗೆ ನೀರು ಬರ್ತದೆ, ಅವಾಗ ಬಿಡ್ತೀವಿ ಅಂತಾರೆ. ಅದಕ್ಕೆ ಈ ವ್ಯವಸ್ಥೆ ಆಗಿಬಿಡುತ್ತೆ. 10 ವರ್ಷ ಆಯ್ತು ಇವತ್ತು ಕೋರ್ಟ್ನಾಗ ಆರ್ಡರ್ ಬಂದು. ಆ ಡ್ಯಾಮ್ ಇನ್ನೂ ಹೈಟ್ ಮಾಡೋಕ್ಕೆ ಯಾರಿಂದ ಆಗಿಲ್ಲ, ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ಬರೀ ವಿಧಾನಸೌಧ ಮಾತಾಡ್ತಾರೆ. ಡ್ಯಾಮ್ ಮುಗಿತು, 10 ರೂಪಾಯಿ ಇಡಂಗಿಲ್ಲ. ಎಷ್ಟು ವರ್ಷ ಅಂತ ಹಿಂಗೆ ಹೋಗೋದು. ಈಗ ಅನೇಕ ಜನರು 2015 2014-15 ಇವು ಕಾಲುವೆಗಳಾಗಿರ್ಬೋದು. ಇನ್ನಾಕಾದರೂ ಭಾಳ ಮಂದಿ ಒಬ್ಬೊಬ್ರಿಗೆ 4-1 ನೋಟಿಸೇ ಕೊಟ್ಟಿದ್ರು. ಇವತ್ತು ಕಾಲುವೆ ಒಬ್ಬನ ಹೊಲದಾಗ ಐತಿ, ನೋಟಿಸ್ ಬಂದು ಇನ್ನೊಬ್ರಿಗೆ ಬಂದದು. ಇಂಥವು ಭಾಳ ಕೇಸ್ ಅದಾವ. 4-1 ಇಲ್ಲ, 6-1 ಇಲ್ಲ, 9-1 ಇಲ್ಲ, ಟೆಂಡರ್ ಕರೆದಾರ. ಹೆಂಗಂದ್ರೆ ಟೆಂಡರ್ ಕರೀದಂತಂದ್ರೆ ಸರ್ಕಾರಕ್ಕೆ ಮತ್ತು ಮಿನಿಸ್ಟ್ರಿಗೆ MLAಗಳು ಭಾರಿ ಖುಷಿ ಆಗುತ್ತೆ. ಯಾಕಪ್ಪ ಪೂಜೆ ಮಾಡಕ್ಕೆ ಬರ್ತದೆ ಅವ್ರಿಗೆ, ದಕ್ಷಿಣ ಬರ್ತದೆ. ದಕ್ಷಿಣ ತೊಗೊಂಡ್ರೆ ಮುಗಿದು ಹೋಯ್ತು, ಹೊಳ್ಳಿ ಹೋಯ್ಕೊಂಡ್ರು ನೋಡೋಲ್ಲ ಅವ್ರಿಗೆ, ಹೊಳ್ಳಿ ಮುಗಿತಾವ್ರ ಕೆಲಸ. ಅವತ್ತು ಏನಾಗ್ತದೆ, ಹಿಂಗಾಗಿ ಏನಾಗ್ಬಿಡುತ್ತಪ್ಪ ಅಂದರೆ ಪಾಪ ರೈತರು ಹೋಲ್ ಬಿಡು ನೀರು ಬರ್ತಾವ, ನೀವು ಹಡ್ಡಿಸಿಬಿಟ್ರಿ. 4-1 ಇಲ್ಲ, 6-1, 9-1 ಇಲ್ಲ. ಎಲ್ಲ ರಾಜ್ಯದಲ್ಲಿ ಹೆಂಗಿದೆ ಅಂತಂದರೆ ಅವಾರ್ಡ್ ಕಾಪಿಗಿಂತ ಟೆಂಡರ್ ಕರೀತಾರೆ. ನಮ್ಮಲ್ಲಿ ಹಂಗಿಲ್ಲ ರೀ, ಅವಾರ್ಡ್ ಕಾಪಿ ಇಲ್ಲ, 4-1 ಇಲ್ಲ, ಟೆಂಡರ್ ಕರೆದು ಬಿಡ್ತಾರೆ. ಕರೆದು ಏನಾಗಿದೆ ಅಂದರೆ ನೀವು ಕಾಲುವೆ ಹಡ್ಡಿಸಿಬಿಟ್ಟಿರಿ. ಈಗ ಕಾಲುವೆ ಒಳಗೆ ನೀರು ಇಲ್ಲ, ಹೊಲ ಹೋಗೈತಿ, ಅದಕ್ಕೆ ರೊಕ್ಕನೂ ಇಲ್ಲ. ಹೀಗಾಗಿ ಏನಾಗ್ತದೆ ಬಿಡುತ್ತೆ, ಅಡ್ಡಾಡಿ ಏನು ಮಾಡ್ತಾರೆ, ಲಾಸ್ಟಿಗೆ ಸಾಕಾಗಿ ಒಬ್ಬ ಅಲ್ಲಿ ವಕೀಲರು ಬರ್ತಾರೆ, ವಕೀಲರು ಕೊಟ್ಬಿಟ್ಟಿರಿ. ಅವ್ರಿಗೆ ಎಷ್ಟು ಕೊಡ್ಬೇಕು, 10% 100% ಕೊಡ್ಬೇಕು. ಒಬ್ಬರು 20 ತಗೋತಾರೆ, ಒಬ್ರು 12 ತಗೋತಾರೆ, ಹೆಂಗೆ ನಾನು ತಗೋತಾರೆ. ನಿಮ್ಗೆ ಅಡ್ಡಾಡಿ ಚಪ್ಪಲಿ ಹರಿದು ಬಿಟ್ಟಿರ್ತಾವೆ. ಆಫೀಸ್ನಾಗ ಹೋದ್ರೆ ನಿಮ್ಗೆ ಯಾರೂ ಒಂದು ಪೇಪರ್ ಕೊಡೋದಿಲ್ಲ. ಈ ಪರಿಸ್ಥಿತಿ ಇದೆ. ಅದನ್ನೇ ನಾನು ಮೊನ್ನೆ ನಾಗರಮಠದಲ್ಲಿ ಈ ವಿಷಯವನ್ನು ಹೇಳ್ತೀನಿ. ನೀವು ಟೆಂಡರ್ ಕರೆಯಾಗದಂಥ ಖುಷಿ ನೀವು ಕೆಲಸ ಮಾಡೋಕ್ಕೆ ಯಾಕಿರಲ್ಲ. ನಿಮ್ಗೆ ಮಾನ ಮರ್ಯಾದೆ ಏನು ಐತಿ ಅಂತ ಬೈದಿ ನಾವು. ಅದಕ್ಕೆ ನನ್ನ ಮೇಲೆ ಎಲ್ಲರೂ ಉರ್ಕೊಂಡ್ರು. ಅದಕ್ಕೆ ಹೇಳಿದೆ, ನಾನು ತಪ್ಪು ಮಾಡಿದ್ದೀನಿ. ನಿಮಗೆ 1 ತಿಂಗಳು ಟೈಮ್ ಕೊಡ್ತೀವಿ. 1 ತಿಂಗಳದಾಗ ನಾಗರಮಠ ಎಷ್ಟು ಭೂಮಿ ಹೋಗೈತಿ ಅವ್ರಿಗೆಲ್ಲ ಅವಾರ್ಡ್ ಕಾಪಿ ಬರಬೇಕು. ಜುಲೈ ತಿಂಗಳದಾಗ ನೀರು ಹಾರಬೇಕು. 90% ವರ್ಕ್ ಮುಗಿದಿದೆ. ಜುಲೈ ತಿಂಗಳು ನೀರು ಹಾರಲಿಲ್ಲ ಅಂತಂದರೆ ಪ್ರತಿ ಹಳ್ಳಿಯಲ್ಲಿ ರೈತರ ಸಂಘಟಕರುಗಳು ಎಟ್ ಎ ಟೈಮ್ ನಿಮ್ಮ MLA ಮನೆ ಮುಂದೆ ಸ್ಟ್ರೈಕ್ ಮಾಡ್ತೀವಿ, ನಿಮ್ಮ ಆಫೀಸಿಗೂ ಮುತ್ತಿಗೆ ಹಾಕ್ತೀವಿ, ನಮ್ಮದರಾಗಲಿ ನಿಮ್ಮದರಾಗಲಿ ಅಂತೀವಿ. ಅದಕ್ಕೆ ನೀವು ರೆಡಿ ಆಗಬೇಕು. ಯಾಕಂದರೆ ನೀವು ಎಲ್ಲಿವರೆಗೆ ರೆಡಿ ಆಗೋದಿಲ್ಲ ಇಷ್ಟು ಇರೋದೇ ಅದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ದಯವಿಟ್ಟು ನಾನೇ ಪ್ರತಿ ಮನೆಗೆ ಬರ್ತಾಯಿದ್ದೀನಿ, ಪ್ರತಿ ಮನೆಗೆ ಬರ್ತಾನೆ. ಪ್ರತಿ ಮನೆಗೆ ಬಂದು ಒಂದು ಶಾಲು ಕೊಡ್ತೀವಿ. ಹಸಿರು ಶಾಲು ಅಂದ್ರೆ ಏನಪ್ಪ, ಅದು ನಮ್ಮ ರೈತರ ಸಂಕೇತ. ಅದು ನಮ್ಮ ರೈತರ ಸಂಕೇತ. ಅದನ್ನು ನಾವು ನಿಮ್ಮ ಮನೆಗೆ ಬಂದು ಕೊಟ್ಟು, ಅದು ಯಾವತ್ತೂ ಜಗಲಿ ಮೇಲೆ ಇರಬೇಕು. ಜಗಲಿ ಮೇಲೆ ಇರಬೇಕು. ರೈತರ ಸಮಸ್ಯೆ ಬಂತ ಟ್ರಾವೆಲ್ ಹೆಗಲ ಮೇಲೆ ಬರ್ಬೇಕು. ಅಂದಾಗ ಸರ್ಕಾರ ಎಲ್ಲ ಅಳಿಗಾಡಿ ಹೋಗ್ತಾರೆ. ನೀವು ಬರ್ರೆ ಏನಿಲ್ಲ, ಈ ಮುಂದೆ ನೆಕ್ಸ್ಟ್ ಚುನಾವಣೆ ಬರ್ತೈತಿಲ್ಲ, 2 ತಿಂಗಳು ಮುಂಚೆ ಇರ್ಲಿಕ್ಕಾಗಿದೆ. ಪ್ರತಿ ತಾಲೂಕಿನಲ್ಲಿ 30,000 ಜನ ರೈತರು ಎಟ್ ಎ ಟೈಮ್ ಎಲ್ಲ ತಾಲೂಕಿನಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಒಂದೇ ಕೂಗು ಹಾಕಿಬಿಡ್ರಿ, ನಮ್ಮ ರೈತರ ಸಾಲ ಮನ್ನಾ ಆಗಬೇಕು, ನಮ್ಮ ನೀರಾವರಿ ಆಗಬೇಕು. ಒಂದು ಘೋಷಣೆ ಮಾಡಿರಿ, ಸರ್ಕಾರ ಅಳಿಗಾಡಿ ಹೋಗ್ಬಿಡ್ತದೆ. ಗ್ಯಾರಂಟಿ ಬಿಡ್ತಾರೆ, ನಿಮ್ಗೆ ಗ್ಯಾರಂಟಿ ಕೊಡ್ತಾರೆ. ಅವ್ರು ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ಅಂತ ಗ್ಯಾರಂಟಿ ಕೊಡ್ತಾರೆ, ನಿಮ್ಮ ನೀರಾವರಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಕುರ್ಚಿ ಕುಂದ್ರಕ್ಕೆ ಅವ್ರು ಮಾಡಾಕತ್ತಾರೆ. ಮತ್ತು ರೈತರು ನಮಗೆ ಓಟ್ ಹಾಕ್ತಾರೆ ಅಂತಂದ್ರೆ ಅವ್ರು ಯಾಕೆ ಮಾಡೋದು? ಅದಕ್ಕೆ ನಾನು ಹೇಳ್ತಾ ಇರೋದು, ಹಳ್ಳಿ ಒಳಗೆ 190% ರೈತರಿದ್ರಿ. ನಿಮ್ಮ ಬದುಕು ಏನಿದ್ರು ಭೂಮಿ, ನೀರು, ಕರೆಂಟ್. ಅದಕ್ಕೆ ಮೊನ್ನೆ ಈಗ ನಿಮ್ಗೆ ಗೊತ್ತದು ಏನಂತಂದ್ರೆ RR ನಂಬರ್ 50 ರೂಪಾಯಿ ಕಿತ್ತು ಮಂತ್ರಿ. ಈಗ ಎದ್ದು ಕಟ್ಸ್ಕೊಂಡ್ರು 18,000 20,000 ಕಟ್ಸ್ಕೊಂಡು ಹೋಗ್ಬಿಟ್ರು. ನೀವು ಕಟ್ಟಿದ್ದು ತಪ್ಪು. ನಿಮ್ಮ ಹತ್ರ ರೈತ ಸಂಘಟ ಇತ್ತಪ್ಪ ಅಂದ್ರೆ ಒಂದೇ ಒಂದು ಕೂಗಿದ್ರೆ ಸರ್ಕಾರ ಅಳಿಗಾಡ್ಬಿಡ್ತಿತ್ತು. ನಾ ಹೇಳಿ ಭಾಳ ಜನ ಹೇಳಿ ಕಟ್ಟಕ್ಕೆ ಹೋಗ್ಬಿಡ್ರಿ, ಏನಾಗುತ್ತೆ ಆಗಲಿ ಅಂತೇಳಿ. ಅದಕ್ಕೆ ನಾ ಹೇಳಕತ್ತಿದ್ದೀನಿ, ನೀವು ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಜಾತಿ ಮತ ಪಂಥ ಬಿಡಬೇಕು, ಪಕ್ಷ ಬಿಡಬೇಕು. ನಿಮ್ಮ ಪಕ್ಷದ ಅಭಿಮಾನ ಏನೇ ಇದ್ದರೂ ಚುನಾವಣೆಗೆ ಇಟ್ಕೊರಿ. ಚುನಾವಣೆ ಮುಗಿದ ಮೇಲೆ ನೀವೆಲ್ಲರೂ ಒಂದಾಗಲಿಲ್ಲ ಅಂತಂದ್ರೆ ನಿಮ್ಗೆ ಯಾರೂ ಕೇಳಲ್ಲ. ನೀವು ಒಂದಾಗಿ, ನಾನು ಅದಕ್ಕೆ ಹೇಳಿದೆ, ನೀವು ಮಾತಾಡ್ರಿ. ಯಾಕೆ ಹೇಳ್ತೀನಪ್ಪ, ಎಲ್ಲಿವರೆಗೆ ನೀವು ಮಾತನಾಡುವಂಥ ಶಕ್ತಿ ಬರಲ್ಲ ಅಲ್ಲಿವರೆಗೆ ಯಾವ ರಾಜಕಾರಣಿಗಳು ಕೂಡ ನಿಮ್ಮದು ಭಯ ಇರೋದೇ ಇಲ್ಲ. ನೀವು ಮಾತಾಡಬೇಕು, ನೀವು ಕಲಿಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಬದಲಾವಣೆ ಆಗ್ತದೆ. ಅದಕ್ಕೆ ನಾನು ಹೇಳೋದಿಷ್ಟೇ, ನೀವೆಲ್ಲ ರೈತರು ಒಂದಾರಿ, ಒಗ್ಗಟ್ಟಾಗ್ರಿ. ಇವತ್ತು ಪ್ರತಿ ಹಳ್ಳಿಯಲ್ಲಿ ಮನೆಗೊಬ್ಬ ರೈತ ನೀವು ಸಂಘದೊಳಗಿರಬೇಕು. ಯಾಕಂದ್ರೆ ರೈತ ಸಂಘನ ಬೆಳೆಸೋದು ಇದು ಪಕ್ಷಾತೀತ, ಇದು ಜಾತ್ಯತೀತ ಸಂಘ ಇರ್ತದೆ. ನೀವೆಲ್ಲರೂ ಇದ್ರಿ ಅಂತಂದ್ರೆ ನೀವು ಒಂದು ತಿಂಗಳು ಬ್ಯಾಸಿಗೆ ಇರ್ಲಾಕಾಗೆ ಒಂದೇ ಕೂಗಿದ್ರೆ ಕೆರೆ ತುಂಬಿಸ್ಬೇಕು ಅವರು. ಹಂಗೆ ಅಷ್ಟು ಭಯ ನಿಮ್ಮದು ಇರಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ಒಂದಾರಿ, ಒಗ್ಗಟ್ಟಾಗ್ರಿ. ನಿಮ್ಮ ಜೊತೆಗೆ ನಾವು ಇರ್ತೇವೆ. ನಾನು ಹೇಳ್ತಾ ಇದ್ದೇನೆ, ರೈತರ ವಿಷಯ ಬಂದಾಗ ನಾನು ಯಾರ ಜೊತೆ ಕಾಂಪ್ರಮೈಸ್ ಆಗಲ್ಲ. ಸ್ವಚ್ಛ ನಾವು ಹೇಳ್ಬಿಟ್ಟಿದ್ವಿ, ಯಾರ ಜೊತೆ ಕಾಂಪ್ರಮೈಸ್ ಇಲ್ಲ. ಮುಂದೆ ನಮ್ಮ ಡ್ಯಾಮಿಗೆ ಹೈಟ್ ಮಾಡೋಕ್ಕೋಸ್ಕರ ಹೋರಾಟ ಮಾಡಬೇಕಾಗೈತಿ. ಈ ಡ್ಯಾಮ್ 519 ಇದ್ದದ್ದು 524 ಮೀಟ್ರಿಗೆ ಹೋಯ್ತಪ್ಪ ಅಂತಂದರೆ ನಮ್ಮನ್ನ ಇನ್ನೂ 100 TMC ನೀರು ನಿಂದಿರ್ತೈತ್ರಿ. 100 TMC ನೀರು ಈಗಿರೋದು ಎಷ್ಟಿದೆ, ಇದು 33 TMC ಅಂತಾರೆ ನಾರಾಯಣಪುರ ಡ್ಯಾಮ್. ಅದರ ನಿಂದಿರೋದು ಎಷ್ಟಪ್ಪ ಅಂದ್ರೆ 30 TMC ನೀರು ಅಷ್ಟೇ ಇರ್ತದೆ. ಯಾಕಂದ್ರೆ ಹೂಳು ತುಂಬಿಬಿಡುತ್ತೆ. ಅದು ಮ್ಯಾಲಿದು ನಮ್ಮದು ಆಲಿಮೆಟ್ಟಿ ಡ್ಯಾಮು 123 TMC ಅಂತಾರೆ. ಅದು ಲಾಸ್ಟಿಗೆ ಇರೋದೇ 105 TMC ಇರ್ತದೆ. ಅಷ್ಟು ಹೂಳು ತುಂಬೈತಿ. ಈಗ
ಅದಕ್ಕೆ ನಾನು ಹೇಳ್ತಾ ಇರೋದು ಮುಂದೆ ಇದಕ್ಕೆ ಹೋರಾಟ ಮಾಡ್ಬೇಕಾಗತ್ತೆ. ಆ ಡ್ಯಾಮನ್ನು ಏರಿಸಲೇಬೇಕು. ಏರಿಸ್ತಾರಪ್ಪ ಅಂತಂದು ನಮ್ಮ ಕಂಟಿನ್ಯೂ ನೀರು ಇರ್ತೈತಿ, ನಿಮ್ಮ ಕಂಟಿನ್ಯೂ ಹಳ್ಳ ಹರಿತಾನೆ ಇರ್ತೈತಿ. ಹರಿತಾನೆ ಇರ್ತಾವೆ ಹಳ್ಳ. ಅಲ್ಲಿ ಹೆಂಗೆ ನೀವು ಕೆಳಗಡೆ ಹಳ್ಳ ಹರಿತಿರ್ತಾವೆ ನೋಡಿದರೆ ಜ್ಞಾನಮ್ನ ಹರಿತಿರ್ತಾವೆ ಹಳ್ಳ ಸುರ್ಪುರ ತಾಲೂಕಿನಾಗ. ಹಂಗೆ ನಿಮ್ಮೆಲ್ಲ ಹಳ್ಳ ಹರಿತಾವೆ. ಹಳ್ಳ ಹರಿದವಪ್ಪ ಅಂತಂದ್ರೆ ನೀವು ಪೈಪ್ಲೈನ್ ಮಾಡ್ಕೊಂಡು ನಿಮ್ಮ ಬದುಕನ್ನು ಕಟ್ಕೋಬೋದು. ಅದಕ್ಕೆ ಕರೆಂಟು ಮತ್ತು ನೀರು ಇವೆರಡು ನಮಗೆ ಭಾಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನೀವೆಲ್ಲರೂ ಕೂಡ ಬರ್ರಿ, ನಿಮ್ಮ ಜೊತೆಗೆ ನಾನು ಇರ್ತೇನೆ. ಈಗಾಗಲೇ ಮೊನ್ನೆ ಕೃಷ್ಣ ಕಹಳೆ ಅಂತ ನಾವು ಓದಿದ್ದೀವಿ. ಭಾಳ ಜನ ರೈತರು ಬರಲಿಲ್ಲ, ಯಾಕಂದ್ರೆ ಮದುವೆ ಇದ್ದು ಅದು ಇದ್ದು ಬರಲಿಲ್ಲ. ಅದಕ್ಕೆ ತಾಲೂಕು ಮಟ್ಟದಲ್ಲಿ ಒಂದು ದೊಡ್ಡ ಸಮಾವೇಶ ಕೂಡ ಮಾಡೋರಿದ್ದೀವಿ. ಅದರ ಜೊತೆಗೆ ನಂದು ಒಂದು ಕನಸಿದೆ, ನಂದು ಆಸೆ ಅದು. ಹೋಸಲೇ ಮಾಡ್ಬೇಕಂತ ಮಾಡಿದ್ದೆ. ಆ ಚುನಾವಣೆ ಬಂದಾಗ ಯಾರಿಗೋ ಏನೋ ಖರ್ಚು ಮಾಡಿದ್ದಾರೆ, ಉಪಯೋಗ ಆಗಲಿಲ್ಲ ನಮಗೆ. ನಾವೇನು ಮಾಡಿದೆಪ್ಪ, ಈ ಸಲ ಒಂದು ಬೋರ್ವೆಲ್ ಮಷೀನನ್ನು ಈ ತಾಲೂಕಿನ ಸಂಘಕ್ಕೆ ನಾನು ಕೊಡ್ತೀನಿ. ಸ್ವಂತ ಹೊಸ ಬೋರ್ವೆಲ್ ಕೊಡ್ತೀನಿ. ಅದು ಫ್ರೀ ಇರೋದಲ್ಲ, ಡೀಸೆಲ್ ಖರ್ಚು ಪ್ಲಸ್ ಏನಪ್ಪ ಅಂದ್ರೆ ಅದು ಬಿಟ್ಟು ಸವಿತದೆ, ಬಿಟ್ಟು ಪ್ಲಸ್ ಲೇಬರ್ ಕಾಸ್ಟ್ ಅಷ್ಟೇ ಕಾಸ್ಟ್ ಮಾಡಿ ತಾಲೂಕಿನಾಗ ಎಲ್ಲ ಸಮಾಜದಿಂದ ಒಬ್ಬೊಬ್ಬರು ನಮ್ಮ ಸದಸ್ಯರು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಅವರೆಲ್ಲ ಸೇರಿ ರೇಟ್ ಫೈನಲ್ ಮಾಡ್ತಾರೆ. ಎಷ್ಟು ಖರ್ಚು ಬರ್ತದೆ ನೋಡಿ ಫೈನಲ್ ಮಾಡ್ತಾರೆ. ನಿಮಗೆ 130 ಹೊಡಿತಿದ್ರು ಅಷ್ಟೇ, ನಿಮಗೆ 80 ರೂಪಾಯಿದಾಗ 1 ಫೀಟ್ ಬೋರಿಗೆ ಫೈನಲ್ ಆಗಿಬಿಡ್ತು. ನಮ್ದು ಅದ್ರ ಜೊತೆ ಮಾಡಿ ಇವತ್ತು ನಾನು ಕೆಲವು ಜನ ದೊಡ್ಡವ್ರ ಜೊತೆನೂ ಮಾತಾಡಿದ್ದೀನಿ, ಹೋಲ್ಸೇಲ್ ಡೀಲರ್ ಜೊತೆ. ಒಂದು ಸುರತ್ತು, ಇನ್ನೊಂದು ಕೊಯಿಮತ್ತೂರು, ಎಲ್ಲ ಮೋಟ್ರ್ ರೆಡಿ ಆಗದೆ ಅಲ್ಲೇ ರೆಡಿ ಆಗ್ತವೆ. ಅಲ್ಲಿಗೆ ಇಲ್ಲಿಗೆ ಹೋಲಿಸಿದ್ರೆ 10,000 ರೂಪಾಯಿ ನೀವು ಒಂದು ಮೋಟ್ರ್ ಕಮ್ಮಿ ಇರ್ತದೆ. ಅಲ್ಲಿಂದ ಡೈರೆಕ್ಟ್ ಹೋಲ್ಸೇಲ್ನಾಗ ತೊಗೊಂಬಂದು ಯಾರು ರೈತರಿಗೆ ನೀರು ಬಿಡ್ತೈತಿ ನೀವು ಒಂದು ಮೋಟ್ರ್ ಕೊಡೋ ಕೆಲಸ ನಾವು ಮಾಡ್ತೀವಿ. ಆದರೆ ಯಾವುದು ಫ್ರೀ ಇರೋಲ್ಲ, ಆದರೆ ರೀಸನೇಬಲ್ನಾಗ ಇರ್ತೈತಿ. ಅಂದರೆ ರೈತರಿಗೆ ಒಂದು ಸಂಘಟನೆ ಎಲ್ಲಿ ಇರೋದು. ಭಾಳ ಜನ ರೈತರ ತಲೆಗೆ ಅಂತ ರೈತ ಸಂಘ ಮಾಡಿದ್ರೆ ಏನು ಲಾಭ ಐತ್ರಿ ಅಂತ ಕೇಳ್ತಾರಲ್ಲ, ಇದು ಒಂದು ಅವ್ರಿಗೆ ಒಂದು ಡೊನೇಟ್ ಮಾಡಕತ್ತೀವಿ ನಾವು. ಅದಕ್ಕೆ ನೀವು ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲ ಇರ್ರಿ. ಅನೇಕ ಜನ ಯುವಕರು ಬಂದಿರಿ ಈಗ, ಯಾಕಂದ್ರೆ ಎಲ್ಲರಿಗೂ ನೌಕರಿ ಸಿಗಲ್ಲ. ಭಾಳ ಏನಪ್ಪ 100ಕ್ಕೆ 5% ನೌಕರಿ ಆಗ್ಬೋದು. ಇನ್ನು 95% ಜನ ನಾವು ಭೂಮಿನೇ ಅವಲಂಬಿಸ್ಬೇಕು. ಬೇರೆ ಕೆಲಸ ಏನಿದೆ ನಮ್ಗೆ ಏನಿಲ್ಲ, ಹೊಲದ ಮೇಲೆ ನಾವು ಬದುಕಬೇಕು. ಇನ್ನೊಂದು ಮಾತು ಹೇಳ್ತೀನಿ, ಇನ್ನು 10 ವರ್ಷನಾಗ ನಿಮ್ಮ ಹೊಲದ ರೇಟ್ 50 ಲಕ್ಷ ಆಗುತ್ತೆ. 50 ಲಕ್ಷ ನೆನಪಿಡ್ರಿ, 50 ಲಕ್ಷಕ್ಕೆ ಏರ್ತದೆ. ಹಿಂದೆ ನೀವು ನೋಡ್ರಿ 10 ವರ್ಷದಿಂದ ಎಷ್ಟಿತ್ತು ರೇಟ್ ರೀ? 2 ಲಕ್ಷ 3 ಲಕ್ಷಕ್ಕೆ ಇರೈತಿ. ಇವತ್ತು ಏಟಾಯ್ತು? ಇವಾಗ ಎಷ್ಟಾಗಿದೆ? 20 ಲಕ್ಷಕ್ಕೆ ಹೋಗ್ಯಾವ. ಅದಕ್ಕೆ ಇನ್ನು ಮುಂದೆ ಹೊಲ ಇದ್ದವನೇ ರಾಜ ಈಗ, ಹಂಗಾಗುತ್ತೆ ಮುಂದೆ. ಅದಕ್ಕೆ ನಾನು ಹೇಳಕತ್ತೀನಿ, ನೀವೆಲ್ಲ ಇದ್ದು ಭೂಮಿನ ಉಳಿಸ್ಕೊಡ್ರಿ. ಅದ್ರ ಜೊತೆಗೇ ಇನ್ನೊಂದು ಏನಾಗ್ಬಿಡುತ್ತೆ, ಬರೀ ನಾವೆಲ್ಲ ಏನು ಮಾಡಕತ್ತೀವಿ, ಬರೀ ಸರ್ಕಾರಿ ಗೊಬ್ಬರ ಹಾಕಾಕತ್ತೀವಿ. ಎಲ್ಲ ದನ ಪನ ಎಲ್ಲ ಮಾರಿಬಿಟ್ಟಿವಿ, ಈಗೆಲ್ಲ ಎಲ್ಲ ಬಿಟ್ಬಿಟ್ಟಿವಿ. ಬರೀ ಸರ್ಕಾರಿ ಗೊಬ್ಬರ ಹಾಕಿ 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 ಭೂಮಿ ತನ್ನ ಸತ್ವ ಕಳ್ಕೊಳಕತ್ಬಿಟ್ಟದು. ಅದಕ್ಕೆ ನೀವು ನಾವು ಮೊನ್ನೆ ಒಂದು ಪ್ರಶಸ್ತಿ ಕೊಡಿಸಿದ್ದೇವೆ. ನಾವು ಒಬ್ಬ ಸ್ವಾಮಿಗಳ ಪೈಕಿ ಒಂದು ಹುಡುಗ, ಅವನದು ಡಿಫಾರ್ಮಸಿ ಏನಾಗಿತ್ತು, ಏನಂತಿರೋದು ಡಿಫಾರ್ಮಸಿ ಆಗಿತ್ತು ಹುಡುಗಂದು. ಅವ ಎಲ್ಲಿ ನೌಕರಿ ಮಾಡೋಕ್ಕೆ ಹೋಗಿದ್ರಿ ಅಂತೇಳಿ ಅವನು ಏನು ಮಾಡೋಣ, 10 ವರ್ಷ ಆಯಿತು. ಅವ್ರ ಅಪ್ಪ ಸ್ಟಾರ್ಟ್ ಮಾಡಿದ್ದು. ಈಗ ಅವನು ಯಾವುದು ಒಂದು ರೂಪಾಯಿನೂ ಎಲ್ಲಿ ಸಾಲ ತೊಗೊಂಡಿಲ್ಲ. ಅವನು 750 ಕುರಿ ಸಾಕ್ತಾನೆ. ಕುರಿ ಶೆಡ್ ಮಾಡಿ ಅವನಿಗೆಲ್ಲ ಸಾಕಷ್ಟು ಅನುಭವ ಅದ. ಔಷಧಿ ಎಲ್ಲಿ ತರಬೇಕು, ಹೋಲ್ಸೇಲ್ನಾಗ ಎಲ್ಲಿ ಸಿಗ್ತೈತಿ ಎಲ್ಲ ಐತಿ. ಅವ ದಿನಕ್ಕೆ ಒಂದು ತಿಂಗಳಿಗೆ ಅವ್ನು ಹೇಳಿದೆ, ಎಷ್ಟು ಉಳಿತದಪ್ಪ ನಿನಗೆ ಇದ್ದಿದ್ದು ಕರೆಕ್ಟ್ ಹೇಳೋಣ. ಗೌಡ್ರ ಯಾಕೆ ಇಬ್ಬರು ಹೆಣ್ಮಕ್ಳು ಇಟ್ಕೊಳ್ಳೋಣ. 9 ಗಂಟೆಗೆ ಹೆಣ್ಮಕ್ಳು ಬರ್ತಾರೆ ಕೆಲಸಕ್ಕೆ, 5 ಗಂಟೆಗೆ ಹೋಗ್ಬಿಡ್ತಾರೆ ವಾಪಸ್ಸು. ಅವ್ರಿಗೆ ಫಿಕ್ಸ್ ಪಗಾರ ಇಟ್ಬಿಟ್ರು. 10,000 ಎಷ್ಟು ಕೊಡ್ತಾರಂತ ಒಬ್ರಿಗೆ, 10,000 ಹೆಣ್ಮಕ್ಳಿಗೆ. ಅದಕ್ಕೆ ಇವತ್ತು ಅವನಿಗೆ 2.5 ಲಕ್ಷ ರೂಪಾಯಿ ಆದಾಯ ಬರ್ತದೆ. 2.5 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ, 2.5 ಲಕ್ಷ ರೂಪಾಯಿ ಅಂದರೆ 250 ಕುರಿ 3 ತಿಂಗಳಪ್ಪ ಅಂತಂದರೆ ಒಂದು ಕುರಿಗೆ 3,000 ಲಾಭ ಹಿಡ್ಕೊಂಡ್ರು ಅಷ್ಟಾಗುತ್ತೆ. ಯಾಕಂದ್ರೆ ಫುಲ್ ಅನುಭವ ಐತದು. ಅದಕ್ಕೆ ನಾನು ಹೇಳ್ಕತ್ತೀನಿ, ಸಾಕಷ್ಟು ಯಾವತ್ತು ರೈತರು ಮುಂದೆ ಬರ್ತಾರಪ್ಪ ಅಂತಂದರೆ ಉಪಕಸಬು ಮಾಡಿದ್ರೆ ಮಾತ್ರ ನೀವು ಮುಂದೆ ಬರ್ತೀವಿ. ಬರೀ ಹೊಲದ ಜೊತೆಗೆ ಉಪಕಸಬು ಮಾಡಬೇಕು. ಉಪಕಸಬು ಮಾಡಿದ್ರೆ ಬರ್ತದೆ. ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ, ಚಿತ್ರದುರ್ಗದಲ್ಲಿ ಒಬ್ಬರು ಇದರಲ್ಲಿ ಕೋವಿಡ್ನಲ್ಲಿ ನೌಕರಿ ಮಾಡ್ತಿದ್ರು, ಗಂಡ ಹೆಂಡತಿ ಬಿಟ್ಟು ಬಂದು ಇವತ್ತು 15 ಎಕರೆ ಒಂದು ಕೆರೆ ಇದೆ, ಕೆರೆದಲ್ಲಿ ಅವ್ರ ಹೊಲ ಇದೆ. 15 ಎಕರೆನ ಫುಲ್ ಫಿನಿಶಿಂಗ್ ಮಾಡಿದ್ದಾರೆ. ಫಿನಿಶಿಂಗ್ ಮಾಡಿ ಅದರೊಳಗೆ ಅವರು 500 ಕುರಿ ಸಾಕಿದ್ದಾರೆ. ಫುಲ್ ಎಲ್ಲ ಬಾಳೆ ಮಾಡಿದ್ದಾರೆ. ಬರೋಬ್ಬರಿ 4,000 ಜವಾರಿ ಕೋಳಿ ಇದಾವೆ. ಆ ಕೋಳಿ ಎಲ್ಲ ಹೊಲದಾಗ ಬಿಟ್ಬಿಡ್ತಾರೆ. ಹೊಲದಾಗ ಮೈತವೆ. ಲಾಸ್ಟಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಈ ವೇಸ್ಟ್ ಎಲ್ಲ ಕಾಳು ಗೀಳು ಇದ್ದದ್ದೆಲ್ಲ ತೊಗೊಂಬಂದು ಅದಕ್ಕೊಂದು 3 ಟೈಮ್ ಫುಡ್ ಹಾಕ್ತಾರೆ. ಒಂದಿಷ್ಟು ನೀರಿನ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ನೀರು ದಿನಕ್ಕೆ ಅವ್ರು ಎಷ್ಟು ಐತೆ ನಾನು ಕಡಿಮೆ ಅಂತಂದ್ರು 2,500 ಎಗ್ ತೆಗಿತಾರಂತ ತತ್ತಿ. ಅದನ್ನು ಮಿನಿಮಮ್ ಕಮ್ಮಿ ರೇಟ್ ಅಂದ್ರೆ 6 ರೂಪಾಯಿಗೆ ಒಂದು ಕೊಟ್ಟರು ಎಷ್ಟಾಯ್ತು ಲೆಕ್ಕ ಹಾಕ್ತೀನಿ. ಅದಕ್ಕೆ ನಾವು ಮಾಡುವಂಥ ಉದ್ಯೋಗದಲ್ಲಿ ಸಾಕಷ್ಟು ಅದ, ಅದು ಶ್ರದ್ಧೆ ಇರ್ಬೇಕು. ನಾವೆಲ್ಲಿ ಕುರಿ ಸಾಗಾಣಿಕೆ ಮಾಡಿ ಹೋಗಿ ಯಾವ ಕರ್ನಂತೆ ಎಲ್ಲೇ ಬಾರ್ನಾಗ ಕುಂತೆ ಎಲ್ಲೇ ಹೋದ್ರೆ ಯಾವ ದೋಸ್ತರುಗಳು ಹೋದ್ರೆ ಯಾವುದೂ ನಡೆಯೋಂಗಿಲ್ಲ. ನಾವು ದುಡ್ಕೊಂಡು ತಿನ್ನೋದನ್ನು ಕಲಿಬೇಕು. ನಾನು ಅದಕ್ಕೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ. ನೀವು ಇಷ್ಟು ದಿನ ನಿಮ್ಮ ಊರಾಗ ಎಲ್ಲರೂ ರಾಜಕಾರಣ ಮಾಡ್ಯಾರ, ಎಲ್ಲ ಲೀಡರ್ಗಳು ಬಂದೈತೆ, ಯಾರು ಒಬ್ಬರು ಉದ್ಧಾರ ಆಗ್ಯಾರ? ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೊನ್ನೆ
ಒಬ್ಬರು ಗುರುಗಳು ಒಂದು ಮಾತು ಹೇಳಿದ್ರಿ, ನಮ್ಮ ಕೊಪ್ಪಳ ಗುರುಗಳು, ಎಮ್ಮೆಯಿಂದ ಬೆನ್ನು ಹತ್ತಿರ ನಿಮ್ಗೊಂದು ಪುಟ್ಟಿ ಹ್ಯಾಂಡಿ ಸೇರ ಸಿಗ್ತದೆ, ರಾಜಕಾರಣಿಗಳಿಂದ ಬೆನ್ನು ಹತ್ತಿ ಅದು ಸಿಗಲ್ಲ ನಿಮ್ಗೆ ಅಂತ ಹೇಳಿದರು. ಅವ್ರು ಹೇಳಿದ್ದು ಭಾಳ ಸತ್ಯ ಅದು. ಅದಕ್ಕೆ ನಾನು ಹೇಳಕತ್ತೀನಿ, ನೀವೆಲ್ಲರೂ ಒಗ್ಗಟ್ಟಾರಿ, ಒಂದಾಗ್ರಿ, ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳ್ಕೊರಿ. ಎಲ್ಲಿವರೆಗೆ ರೈತ ಸಂಘಟಕನಾಗಲ್ಲ ಅವನ ಪರಿಸ್ಥಿತಿ ಹಿಂಗೆ ಇರ್ತದೆ. ಈಗೇನಾಗಿದ್ದಿಲ್ಲ ಇದೇ ಪರಿಸ್ಥಿತಿ ಇರದೆ. ಅದಕ್ಕೆ ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗ್ರಿ. ನಾಳೆ ನೀವು ಬರ್ರಿ, ನಾಳೆ ನೀವು ಬರ್ರಿ 9 ಗಂಟೆಗೆ ಮನೆಗೊಬ್ಬ ರೈತಿಗೆ ನೀವು ಬರ್ರಿ. ನಾವು ಮನವಿನೂ ರೆಡಿ ಮಾಡಿಸಿಟ್ಟಿರ್ತೀನಿ, ಮಾಡಿಸಿ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಕೂಡ ನಾನು ಮಾತಾಡಿಸ್ತೀನಿ ಅಲ್ಲಿ. ಈಗ ಆಲ್ರೆಡಿ ನೀವು ಫಸ್ಟ್ ನಾವು ಮನೆ ಮಾಡಾಗ ಡಿ ಸಿಗೆ ಮಾತಾಡಿಸಿ, ಮೇಲೆ MDXನೇ ಮಾತಾಡಿಸಿ, ಎಲ್ಲರಿಗೂ ಮಾತಾಡಿಸಿದೆ ನೀರು ಬಿಡ್ತೀನಿ ಅಂತ ಹೇಳ್ದೆ. ಅವ್ರು ನಾವು ಹೇಳಿದ ಇತ್ತಿತ್ತಲ 4-5 ದಿನದಿಂದ ಕಂಬ ಮುರಿದು ಕಂಬ ಈಗ ಏರ್ಸಕತ್ತಾರ. ಅದಕ್ಕೆ ನಂದು 2 ದಿನ ರೀ 2 ದಿನ ರೀ ಅನ್ನಕತ್ತಾರೆ. ನೀವು ಒಂದ್ಸಲ ಬಂದು ಒಂದ್ಸಲ ಬೆಸಿಗೆ ಕೊಟ್ಟಪ್ಪ ಅಂತ ಕೆರೆ ಫುಲ್ ತುಂಬಬೇಕು. ನಮ್ಮ ಉದ್ದೇಶ ಏನಪ್ಪ, ಮುದ್ದೆ ಬಾಳದ ಒಂದು ಕೆರೆ ಎಲ್ಲ ಕೆರೆನೂ ಫುಲ್ ಆದಮೇಲೆ ನೀರು ಬಂದ್ ಮಾಡ್ಬೇಕಷ್ಟೇ. ಹಂಗೆ ನೀವು ಒಂದು ಸ್ವಲ್ಪ ಕೂಗೋದನ್ನು ಕಲ್ತ್ರಿಪ್ಪ ಅಂತಂದರೆ ನಿಮಗೆಲ್ಲ ಆಫೀಸರು ಎಲ್ಲರೂ ಅನ್ಸ್ತಾರೆ. ಮೊನ್ನೆ ಹೇಳಿದ್ರಲ್ಲ ಯಾರೋ ಒಬ್ಬ ಬಂದಂತೆ, ನೀರು ಇಷ್ಟೇ ಕರಿತಾನೆ, ಅವನು ಯಾರು ಕೇಳೋಕ್ಕೆ? ಅವ್ರು ಯಾರು ಕೇಳೋಕೆ? ಅದಕ್ಕೆ ನಾನು ಹೇಳ್ತೀನಿ, ನೀ ಪ್ರಭು ಅಲ್ಲಪ್ಪ, ನೀ ನನ್ನ ಸೇವಕ ಅಂತ ಕೇಳ್ಬೇಕು. ನೀ ನಮ್ಮ ಕೆಲಸ ಕೈಯಾಗ ಕೆಲಸ ಮಾಡೋ ಆಳು ನೀ. ಯಾಕಂದ್ರೆ ನೀವು ಟ್ಯಾಕ್ಸ್ ಕೊಟ್ಟು ಒಬ್ಬ MLA ಎಷ್ಟು ಕೊಡ್ತೀವಿ ಗೊತ್ತನ ಪಗಾರ? 3.5 ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಒಂದು ತಿಂಗಳಿಗೆ. MLA ಎಲ್ಲರಿಗೂ ಪಗಾರ ಕೊಡ್ತೀವಿ ನಾವು. ನಿಮ್ಗೆ ಗೊತ್ತಿರೋದಿಲ್ಲ, ನಿಮ್ಮ ಟ್ಯಾಕ್ಸ್ನಲ್ಲಿ ಏನು ಒಂದು ಸೋಪ್ ತೊಗೊಂಡು ಹೋದ್ರು, ನೀವು ಒಂದು ಚಾಕ್ಲೇಟ್ ತೊಗೊಂಡ್ರು ಅದು ಟ್ಯಾಕ್ಸ್ ಗೌರ್ಮೆಂಟಿಗೆ ಹೋಗಿರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು ಇಷ್ಟೇ ಅಲ್ಲ, ನಿಮ್ಮದು ಕಬ್ಬಿಗೆ ನಿಮಗೆಲ್ಲ ಬರೀ ಕಬ್ಬು ಬೆಳೆದು ಬರ್ತದೆ. ಕಬ್ಬಿನಿಂದ ಎಷ್ಟು ಬರ್ತಂತ ಯಾರಿಗೆ ಕೊಡ್ರಿ? 6 ಕೋಟಿ ಟನ್ 6 ಕೋಟಿ ಟನ್ ಕಬ್ಬು ಬೆಳಿತೀವಿ ನಾವು. 6 ಕೋಟಿ ಟನ್ ಅಂತಂದರೆ ಅದರಿಂದ ಏನೇನು ರೆಡಿ ಆಗುತ್ತೆ? ಶುಗರ್ ರೆಡಿ ಆಗ್ತದೆ, ಅದರಿಂದ ಇಥನಾಲ್ ಸ್ಪಿರಿಟ್ ರೆಡಿ ಆಗ್ತದೆ. ದಾರು ಅಂತೀವಿ ನಾವು, ದಾರು ಎದರಿಂದ ಆಗುತ್ತೆ? ಕಬ್ಬಿನಿಂದನೇ ಆಗೋದು, ಸ್ಪಿರಿಟಿಂದನೇ. ಆ ಸ್ಪಿರಿಟಿಂದ ಈ ಸಲ ಎಷ್ಟು ಬಂದೈತಿ ಕರ್ನಾಟಕ ರಾಜ್ಯಕ್ಕೆ ಆದಾಯ? ಹೊಡೆದು ನೋಡಿ ನೀವು ಅಬಕಾರಿ ಇಲಾಖೆಗೆ. ಇವತ್ತಿನ ಯಾಜಮಾನ ಇಲ್ಲಿವರೆಗೆ 47,000 ಕೋಟಿ ರೂಪಾಯಿ ಆದಾಯ ಬಂದಿದೆ. 47,000 ಕೋಟಿ. ಸರ್ಕಾರಕ್ಕೆ ಅಬಕಾರಿ ಇಲಾಖೆ ಟಾರ್ಗೆಟ್ ಕೊಟ್ಟಿದ್ರು 56,000 ಕೋಟಿ ಮುಟ್ಟಿಸ್ಬೇಕಂತೇಳಿ. 47,000 ಕೋಟಿ ರೂಪಾಯಿ ಬಂದಿದೆ. ಈಗ ನೀವು ಇಥನಾಲ್ ಅಂತ ಕರಿತಿರಲ್ಲ, ಆ ಇಥನಾಲ್ ಒಂದು ವರ್ಷಕ್ಕೆ ನಾವೆಷ್ಟು ಉತ್ಪಾದನೆ ಮಾಡ್ತೀವಿ ಕರ್ನಾಟಕದ? 270 ಕೋಟಿ ಲೀಟ್ರ್ ನಮ್ಮದು ಉತ್ಪಾದನೆ ಇರೋದು. ಅದನ್ನು ಏನು ಮಾಡ್ತಾ ಇದ್ದಾರಪ್ಪ, 20% ನೀವು ಪೆಟ್ರೋಲ್ನಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ 20% ಇದ್ರೆ ಅದನ್ನು 30% ಒಯ್ಬೇಕಂತಾರೆ. ಎಲ್ಲ ಸೇರಿ ಎಷ್ಟು ಆದಾಯ ಬರ್ತದಪ್ಪ ಅಂದ್ರೆ 60,000 ರಿಂದ 70,000 ಕೋಟಿ ರೂಪಾಯಿ ಆದಾಯ ಪ್ರತಿ ವರ್ಷ ಕೂಡ ಕರ್ನಾಟಕ ಸರ್ಕಾರಕ್ಕೆ ಬರ್ತದೆ. ಎಷ್ಟು? 60,000 ರಿಂದ 70,000 ಕೋಟಿ. ನಿಮ್ಮ ಮನೆ ಪ್ರೋತ್ಸಾಹನ ಕೊಟ್ಟರಲ್ಲ, ಎಷ್ಟು ಕೊಟ್ಟಿದ್ದಾರೆ ಹೇಳ್ರಿ? 50 ರೂಪಾಯಿ ಕೊಟ್ಟಿದ್ದಾರೆ. ಸರ್ಕಾರ 50 ರೂಪಾಯಿ ಹಾಕಿ ಕೊಟ್ಟಿದ್ದು ನಿಮಗೆ. 50 × 6 ಕೋಟಿ ಮಾಡಿರಿ, ಎಷ್ಟಾಯಿತು? 6 ಕೋಟಿ ಟನ್ನಿಗೆ ಮಾಡಿರಿ 300 ಕೋಟಿ. ಸರ್ಕಾರ ಕೊಟ್ಟದ್ದು ಬರೀ ಬಿಡಿಗಾಸು, ಬರೀ 300 ಕೋಟಿ. ಅದಕ್ಕೆ ನಮ್ಮದೇನು ಹೋರಾಟ ಅದಪ್ಪ ಅಂದ್ರೆ, ಕಬ್ಬಿಗೆ 1,000 ರೂಪಾಯಿ ಪ್ರೋತ್ಸಾಹನ ಕೊಡಬೇಕು ಅಂತೇಳಿ ನೀವು ಒಂದು ತಾಲೂಕಿನಲ್ಲಿ 30,000 ಜನ ರೈತರು ಸೇರಿ ಎಟ್ ಎ ಟೈಮ್ ಹೋಗಿದ್ದೆ ಕರೆ ಆದ ಸರ್ಕಾರ ಅಳಿಗಾಡಿ ಹೋಗ್ಬಿಡ್ತೀವಿ. ಹೌದಿಲ್ಲ? ಅದು ನಾವು ಮಾಡಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಮುಂದಿನ ದಿನಮಾನ ನೀವೆಲ್ಲ ಸಂಘಟಕರಾಗಲಿ, ಒಂದಾಗಲಿ, ಒಗ್ಗಟ್ಟಾಗಲಿ, ನಿಮ್ಮ ಜೊತೆಗೆ ನಾನು ಇರ್ತೇನೆ. ನೀವು ನಾಳೆ ನೀವು ಬರ್ರಿ, ಅದು ಏನೇ ಆಗಲಿ ನಿಮ್ಮ ಕೆರೆ ತುಂಬಿಸಿ ಕೊಡುವಂಥ ಕೆಲಸ ನಮ್ಮದು. ನಾವು ಹೋರಾಟ ಅಂದ್ರೆ ಹೋರಾಟ ಕುಂದ್ರಕ್ಕೆ ರೆಡಿ, ಉಪವಾಸ ಅಂದ್ರೆ ಉಪವಾಸ ಕುಂದ್ರಕ್ಕೆ ರೆಡಿ ಇರ್ಬೇಕು. ಹಂಗೆ ನೀವು ಸಂಘಟಕರಾಗ ಮಾತ್ರ ಬರ್ಬೇಕು. ನಿಮ್ಮ ಜೊತೆ ನಾವು ಇರ್ತೀವಿ. ಅದು ನಮ್ಗೆ ನಿಮ್ಗೆ ಮಿಕ್ತಪ್ಪ ಅಂತಂದ್ರೆ ಬರ್ತಾರೆ, ರಾಜ್ಯಾಧ್ಯಕ್ಷರು ಬರ್ತಾರೆ. ಅವ್ರು ಗೊತ್ತೈತೆ ಅವ್ರು ಹೆಂಗಂದ್ರೆ ಶಶಿಕಾಂತ್ ಗುರುಜಿ ಡೈರೆಕ್ಟ್ CMಗೆ ಫೋನ್ ಹೊಡೆದ್ಬಿಡ್ತಾರೆ, ತಲೆ ಕೆಡಿಸೋರು. ಇವತ್ತು ಬೆಳಗಾದ ಎಲ್ಲ ರಾಜಕಾರಣಿಗಳು ಗದಗ ನಡಕ್ತಾರೆ. ಅವ್ರು ಏನು ಹೇಳಿದ್ರು ಮೊನ್ನೆ, ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ಮುಚ್ಚು ಹೋಗುವಂಥ ಶುಗರ್ ಫ್ಯಾಕ್ಟ್ರಿಗಳು 300 ಕೋಟಿ 400 ಸಾಲ ಕೊಡಕತ್ತಿದ್ರು. ರೈತರು ಸಾಲ ಕೊಟ್ಟರೆ ಲಾಸ್ ಆಗ್ತದಂದ್ರು ಅವರು. ಅದಕ್ಕೆ ಅವ್ರು ಕೇಳಿದ್ರು, ಮಕ್ಕಳೇ ನಮ್ಮ ರೈತರ ಭೂಮಿ ಎಕರೆಗೆ 30 ಲಕ್ಷ ಆಗೈತಿ ಬೆಳಗಾವಿ ಕಡೆ, ನೀವು ಕೊಡೋದು ನಮ್ಗೆ 1 ಲಕ್ಷ ಕೊಟ್ಟರೆ ನಿಮ್ಗೆ ಹೆಂಗೆ ನೋಡ್ತದೋ ಅಂದ್ರೆ, ನಮ್ಮದು ಭೂಮಿ 1 ಎಕರೆ ಭೂಮಿ ಇಟ್ಕೊಂಡು 1 ಲಕ್ಷ ಕೊಡೋಕೆ ಹಿಂಗೆ ಮಾಡ್ತೀರಿ ನೀವು. ಅವ್ರ ಬೆಲೆ ಏನೈತಿ? ಅದು ಏನಿಲ್ಲ, ಒಟ್ಟು ಮಾಡಿದ್ರು ತಗಡ ಎಲ್ಲ ಸೇರಿದ್ರು ಅದು 100 ಕೋಟಿ ಬೆಲೆ ಬಡಲ್ಲ. ಅದಕ್ಕೆ 300 ಕೋಟಿ ರೂಪಾಯಿ ಹೆಂಗೆ ಕೊಡ್ತೀರಿ ನೀವು ಅಂತೇಳಿ ಜಾಡಿಸಿದಾಗ ಬಡ ಎಲ್ಲ ಫೈಲ್ ಬಿಟ್ಬಿಟ್ರು. ಅವ್ರು ಹೇಳಿದ್ರು, ನೀವು ಕೊಡ್ರಿ, ನಾಳಿಂದ ಬರ್ತೀವಿ ನಿಮ್ಮ ರೈತರ ಕುಂದಿರ್ತೀವಿ. ಈ ಬ್ಯಾಂಕ್ ನಮ್ಮ ರೈತರ ಬ್ಯಾಂಕ್ ಅದು, DCC ಬ್ಯಾಂಕ್ ರೈತರ ಬ್ಯಾಂಕ್ ಅಂತ ಹೇಳಿದ್ರು. ಹಂಗೆ ಸಾಕಷ್ಟು ಸಮಸ್ಯೆಗಳು ರೈತರು ಅದಾವ. ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಬರ್ರಿ, ನಿಮ್ಮ ಜೊತೆಗೆ ನಾನು ಇರ್ತೇನೆ. ನಾಳೆಗೆ 9 ಗಂಟೆಗೆ ಬರ್ರಿ. ನಿಮ್ಗೊಂದು ಹಸಿರು ಶಾಲು ನಾನು ಕೊಡ್ತೀನಿ, ಒಂದು ಹಸಿರು ಶಾಲು ಕೊಡ್ತೀನಿ. ಈಗ ಹಾಕೋರಿ. ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಳ್ಳಿಗೆ ಬರ್ತೀವಿ, ಪ್ರತಿ ಮನೆಗೆ ಬರ್ತೀನಿ. ಪ್ರತಿ ಮನೆಗೆ ಬಂದು ನಿಮ್ಮ ಸದಸ್ಯರು ಮಾಡ್ಕೊಂಡು ಒಂದು ಚಲೋ ಟ್ಯಾವೆಲ್ ಕೊಡ್ತೀವಿ. ಒಂದು ಚಲೋ ಟ್ಯಾವೆಲ್ ಅದಕ್ಕೆ ಎಷ್ಟು ಬರ್ತಪ್ಪ ಅಂದ್ರೆ 200 ರೂಪಾಯಿ ಐತ್ರಿ ಚಲೋ ಟ್ಯಾವೆಲ್. ಇದೆಲ್ಲ ತೊಗೊಂಡ್ರೆ ನಿಮ್ಗೆ ಹೋಲ್ಸೇಲ್ ದರದೊಳಗೆ ನಿಮ್ಗೆ 150 ರೂಪಾಯಿ ಒಳಗನ ಒಂದು ಟವೆಲ್ ಬರಂಗೆ ನಾವು ಡೈರೆಕ್ಟ್ ತರಿಸಿ ನಿಮ್ಗೆ ಕೊಡ್ತೀವಿ. 150 ರೂಪಾಯಿ ಒಂದು ಐ ಡಿ ಕಾರ್ಡ್ ಬೇಕಂದ್ರೆ ಎಲ್ಲರೂ ತೊಗೋಬೋದು. ಇಲ್ಲ ID ಕಾರ್ಡ್ ಯಾಕಂದ್ರೆ ಗ್ರಾಮದೊಳಗೆ ಏನಾದರೂ ಮುಖಂಡರು ಅಂತ ಬೇಕಾಗ್ತದೆ, ಅದು ಒಂದು 10 ಜನ ಮುಖಂಡರು ಮಾಡ್ತೀವಿ. ಇಲ್ಲ ಮನೆಗೆ ಒಬ್ಬೊಬ್ಬಂದು ID ಕಾರ್ಡ್, ನಿಮ್ಮ ಫೋಟೋ ಕೊಟ್ಟರೆ ID ಕಾರ್ಡ್ ಮಾಡಿ ಒಂದು ಟವೆಲ್ ಕೊಟ್ಟು ಕಳಿಸ್ತೀವಿ. ಟವೆಲ್ ಯಾವತ್ತೂ ಜಗಲಿ ಮೇಲೆ ಇರಬೇಕು, ಜಗಲಿ ಮೇಲೆ ಇರಬೇಕು. ರೈತರ ಸಮಸ್ಯೆ ಬರ್ತಂದ್ರೆ ಟವೆಲ್ ಹೆಗಲಿಗೆ ಬರಬೇಕು. ಅಂದಾಗ ಸರ್ಕಾರ ಅಲಿಗಾಡ್ತಾವೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಮಾಡಿರಿ. ಮುಂದೆ MLAಗಳು ಮುಕ್ಳಿ ಕಾಲು ಹಚ್ಕೊಂಡು ಓಡಾಡ್ತಾರೆ. ಅವರು ಯಾಕೆ ಓಡಾಡ್ತಾರಪ್ಪ ಅಂದ್ರೆ ಗೊತ್ತದ, ಮುಂದೆ ಊರಾಗ ಹೋದ್ರೆ ನಮ್ಮ ಬಾಗಿಲಿನೇ ಬಂದಾತ ಅಂತಾರೆ ಅವರು ರೈತರ ಪರವಾಗಿ. ಅವ್ರು ಯಾರ್ದು MLAಗಳಿಗೆ ಯಾರಿಗೆ ನಿಮ್ಮ ಅಂಜಿಕೆನೇ ಇಲ್ಲ. ಏನು ಬಿಡು, ನಾವು 500 ರೂಪಾಯಿ ಕೊಟ್ಟು 4 ದಿನ ಕುಡಿಸಿದ್ರೆ ನಮ್ಮ ಹಿಂದೆ ಬರ್ತಾವೆ ಅಂತಾರೆ.
ಹಂಗಾಗ್ಬಿಡ್ತೀಗ ಅದಕ್ಕೆ ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ನಿಮ್ಮ ಜೊತೆ ನಾನು ಇರ್ತೀನಿ ಅನ್ನೋ ಅಂತ ಮಾತನ್ನೇ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್.